ಉಕ್ರಪಾಡು ಎನ್ನುವ ಊರಿನಲ್ಲಿ ಕವಿತಾ ಎನ್ನುವ ಹುಡುಗಿ ಇದ್ಲು. ಕವಿತಾ ಚಿಕ್ಕ ವಯಸ್ಸಿನಿಂದ ಚೆನ್ನಾಗಿ ಓದ್ತಾ ಇದ್ಲು. ಆದರೆ ಕವಿತಾ ಅವಳ ಫ್ರೆಂಡ್ಸ್ಗಿಂತ ತುಂಬಾನೇ ಕುಳ್ಳಿಯಾಗಿದ್ಲು. ಅದರಿಂದ ಎಲ್ಲರೂ ಅವಳನ್ನು ಗೇಲಿ ಮಾಡ್ಕೊಂಡೇ ಇರ್ತಿದ್ರು. ಒಂದು ದಿನ ಕ್ಲಾಸಲ್ಲಿ ಟೀಚರ್ ಮಕ್ಕಳ ಜೊತೆ ಮುಂದೆ ನೀವೇನಾಗ್ಬೇಕು ಅಂತ ಕೇಳಿದ್ರು. ಎಲ್ಲರೂ ಡಾಕ್ಟರ್, ಇಂಜಿನಿಯರ್ ಅಂತ ವಿಧ ವಿಧವಾದ ಆನ್ಸರ್ ಹೇಳಿದ್ರು. ಆಗ ಕವಿತಾ ಎದ್ದು ನಿಂತು, ಟೀಚರ್, ನನಗೆ ದೊಡ್ಡವಳಾದ್ಮೇಲೆ ನಿಮ್ಮ ಹಾಗೇನೆ ಟೀಚರ್ ಆಗ್ಬೇಕು ಅಂತ ಆಸೆ, ಅದಕ್ಕೇನೆ ನಾನು ತುಂಬಾ ಚೆನ್ನಾಗಿ ಓದ್ತಿರೋದು ಹಾಗೆ ಅಂತ ಹೇಳಿದ್ಲು. ಆ ತಕ್ಷಣ ಕವಿತಾಳ ಫ್ರೆಂಡ್ ಎಲ್ಲರಿಗೆ ಕೇಳುವ ಹಾಗೆ ಎದ್ದು ನಿಂತು, ನೀನು ನೋಡ್ಲಿಕ್ಕೆ ಇವಾಗ್ಲೇ ಕುಳ್ಳಿ, ಆಮೇಲೆ ನೀನ್ ಟೀಚರ್ ಆದ್ರೆ ಮಕ್ಳ್ಯಾರು ಟೀಚರ್ ಆದ್ರು ಅಂತ ಕಂಡಿಡಿಯಕ್ಕೆ ಆಗಲ್ಲ ಹಾಗೆ ಅಂತ ಹೇಳಿದ ತಕ್ಷಣ ಕ್ಲಾಸಲ್ಲಿ ಎಲ್ಲಾ ಮಕ್ಕಳು ನಗ್ತಾ ಇದ್ರು. ಅದನ್ನು ಕೇಳಿ ಕವಿತಾಳಿಗೆ ತುಂಬಾನೇ ಇನ್ಸಲ್ಟ್ ಆಯಿತು. ತುಂಬಾ ಬೇಜಾರ್ ಮಾಡ್ಕೊಂಡಿದ್ಲು. ಅಂದಿನಿಂದ ಅವಳು ಯಾರ ಜೊತೆ ಕೂಡ ಅವಳು ಟೀಚರ್ ಆಗುವ ಆಸೆ ಇದೆ ಅಂತ ಯಾರ ಜೊತೆನೂ ಹೇಳಲಿಲ್ಲ. ಕವಿತಾಳ ವಿದ್ಯಾಭ್ಯಾಸದ ಮುಗಿದ ನಂತರ ಅವಳ ತಂದೆ ತಾಯಿ ಅವಳನ್ನು ಕೇಶವಿಗೆ ಮದ್ವೆ ಮಾಡಿಕೊಟ್ರು. ಕೇಶವಿನ ತಾಯಿ ಹೆಸರು ಸುಶೀಲಾ. ಸುಶೀಲಾ ಓದ್ಲೇ ಇಲ್ಲ. ಅದರಿಂದ ಓದಿರುವ ಹುಡುಗಿ ಅಂದ್ರೆ ಅವರಿಗೆ ತುಂಬಾನೇ ಇಷ್ಟ. ಒಂದು ದಿನ ಕವಿತಾ ಅಡುಗೆ ಮನೆಯಲ್ಲಿ ಅಡುಗೆ ಮಾಡ್ತಿರುವಾಗ, ಅಮ್ಮ ಕವಿತಾ, ನೀನು ಓದಿರೋ ಹುಡುಗಿ, ನಿನ್ಗೆ ಯಾಕಮ್ಮ ಈ ಕೆಲ್ಸ, ನಾನಿದ್ದೀನಲ್ಲ. ಅತ್ತೆ, ಅಡುಗೆ ಮಾಡೋದ್ರಲ್ಲಿ ಏನಿದೆ ಅತ್ತೆ, ನೀವು ಕೂತ್ಕೊಳ್ಳಿ, ನಾನ್ ನಿಮ್ಗೆ ಅಡುಗೆ ಮಾಡಿ ಹಾಕ್ತೀನಿ ಹಾಗೆ ಹೇಳಿ ತುಂಬಾ ಚೆನ್ನಾಗಿ ಅಡಿಗೆ ಮಾಡಿ ಕೊಟ್ಲು ಕವಿತಾ. ಆ ದಿನ ರಾತ್ರಿ ಕವಿತಾಳ ಗಂಡ ಕೇಶವ್ ತನ್ನ ತಾಯಿನ ತುಂಬಾ ಬೈತಾ ಇದ್ದ. ಅಮ್ಮ, ಇದು ಎಷ್ಟು ಇಂಪಾರ್ಟೆಂಟ್ ಆಗಿರೋ ಪೇಪರ್ ಅಂತ ಗೊತ್ತಾ, ಎಲ್ಲಾನು ಹಾಳ್ ಮಾಡ್ಬಿಟ್ರಿ ಹಾಗೆ ಹೇಳಿ ರೂಮ್ ಒಳಗೆ ಹೊರಟೋದ. ಆವಾಗ ಸುಶೀಲಾಗೆ ತುಂಬಾನೇ ಬೇಜಾರಾಯ್ತು. ಸುಶೀಲಾ ಬೇಜಾರಾಗಿರೋದನ್ನು ನೋಡಿ ಕವಿತಾ ಅವಳ ಬಳಿ ಹೋಗಿ, ನೀವೇನು ಬೇಜಾರ್ ಮಾಡ್ಬೇಡಿ ಅತ್ತೆ, ಅವ್ರೇನೋ ಕೋಪದಲ್ಲಿ ಮಾತಾಡ್ಬಿಟ್ರು. ನನ್ಗೆ ಇದೆಲ್ಲ ಅಭ್ಯಾಸ ಆಯ್ತಮ್ಮ, ನನ್ಗೆ ಓದಕ್ ಗೊತ್ತಿಲ್ಲಲ್ಲ, ನಾನ್ ಮಾಡೋ ಕೆಲ್ಸದಿಂದ ಯಾವಾಗ ನೋಡಿದ್ರು ಇವನು ನನ್ನ ಏನಾದ್ರೂ ಹೇಳ್ತಾನೆ ಇರ್ತಾನೆ, ನನಗೆ ಅದು ಅಭ್ಯಾಸ ಆಯ್ತು ಹಾಗೆ ಅಂತ ಹೇಳಿದ್ಲು ಸುಶೀಲಾ. ಆಗ ಕವಿತಾಳಿಗೆ ಒಂದು ಯೋಚನೆ ಆಯ್ತು. ಅವಳು ಯೋಚನೆ ಮಾಡಿದ ಹಾಗೆ ಅವಳಿಗೆ ಟೀಚರ್ ಆಗ್ಲಿಕ್ಕೆ ಆಗ್ಲಿಲ್ಲ. ಆದರೆ ಟೀಚರ್ ಅಂದ್ರೆ ಸ್ಕೂಲಲ್ಲಿ ಮಾತ್ರ ಪಾಠ ಹೇಳ್ಕೊಡ್ಬೇಕು ಅಂತ ಇಲ್ಲಲ್ಲ, ವಿದ್ಯಾಭ್ಯಾಸವನ್ನು ಯಾರಿಗೂ ಹೇಳ್ಕೊಟ್ರೆ ಅವರು ಟೀಚರ್ ತಾನೆ. ಅವಳ ಗುರಿ 4 ಜನಕ್ಕೆ ಪಾಠ ಹೇಳ್ಕೊಡ್ಬೇಕು ಅಂತ ತಿಳ್ಕೊಂಡು ಸುಶೀಲನ್ ಜೊತೆ ಕವಿತಾ, ಅತ್ತೆ, ನೀವೇನು ಬೇಜಾರ್ ಮಾಡ್ಬೇಡಿ, ನಾನ್ ನಿಮ್ಗೆ ಓದಕ್ ಬರೆಯಕ್ ಹೇಳ್ಕೊಡ್ತೀನಿ. ಇವಾಗ ಹೋಗಿ ನಾನ್ ಓದ್ಬೇಕಾ, ಈ ವಯಸ್ಸಲ್ಲಿ ಯಾಕಮ್ಮ ನಾನ್ ಓದ್ಬೇಕು? ಅತ್ತೆ, ವಯಸ್ಸಿಗೂ ಓದ್ಲಿಕ್ಕೂ ಯಾವ ಸಂಬಂಧ ಕೂಡ ಇಲ್ಲ ಹಾಗೆ ಹೇಳಿ ಸುಶೀಲನ ಒಪ್ಪಿಸಿ ಅವಳು ಅಂದಿನಿಂದ ಅತ್ತೆಗೆ ಪಾಠ ಹೇಳ್ಕೊಡ್ತಾ ಇದ್ಲು. ಕವಿತಾ ಇಷ್ಟು ಚೆನ್ನಾಗಿ ಪಾಠ ಹೇಳ್ಕೊಡೋದನ್ನ ನೋಡಿ ಸುಶೀಲನ್ಗೆ ಆಶ್ಚರ್ಯವಾಯಿತು. ಸ್ವಲ್ಪ ದಿನದಲ್ಲೇ ಸುಶೀಲಾ ಓದ್ಲಿಕ್ಕೂ ಬರೀಲಿಕ್ಕೂ ಕಲ್ತ್ಲು. ಒಂದು ದಿನ ಸುಶೀಲಾ ಕವಿತನ್ ಜೊತೆ, ಅಮ್ಮ ಕವಿತಾ, ನೀನು ಇಷ್ಟು ಚೆನ್ನಾಗಿ ಪಾಠ ಹೇಳ್ಕೊಡ್ತಿದ್ಯಲ್ಲ, ಯಾಕೆ ನೀನು ಟೀಚರ್ ಆಗ್ಬಾರ್ದು ಹಾಗೆ ಅಂತ ಕೇಳಿದ ತಕ್ಷಣ ಕವಿತಾ ನಗುತ್ತಾನೆ, ಅತ್ತೆ, ನನಗೂ ಕೂಡ ಚಿಕ್ಕ ವಯಸ್ಸಿನಿಂದ ಟೀಚರ್ ಆಗ್ಬೇಕು ಅಂತ ಆಸೆ ಇತ್ತು. ಆದ್ರೆ ನಾನು ಕುಳ್ಳಿಯಾಗಿರೋದ್ರಿಂದ ಎಲ್ಲರೂ ನನ್ನ ಗೇಲಿ ಮಾಡ್ತಿದ್ರು ಅಂತ ನಾನು ಟೀಚರ್ ಆಗಿಲ್ಲ. ಯಾರೋ ಏನೋ ಹೇಳ್ತಾ ಇದ್ದಾರೆ ಅಂತ ನೀನು ನಿನ್ ಕನ್ಸನ್ನು ಬಿಡ್ಬೋದಾ? ಎತ್ತರ ಇರೋರು ಮಾತ್ರ ಪಾಠ ಹೇಳ್ಕೊಡ್ಬೇಕು, ಕುಳ್ಳಿಯಾಗಿರೋರು ಪಾಠ ಹೇಳ್ಕೊಡ್ಬಾರ್ದು ಅಂತ ಏನಾದ್ರೂ ಇದೆಯಾ? ನೀನು ತುಂಬಾ ಚೆನ್ನಾಗಿ ಪಾಠ ಹೇಳ್ಕೊಡ್ತಿದ್ದೀಯ. ನಿನ್ನಂತ ಒಬ್ರು ಪಾಠ ಮಾಡಿದ್ರೆ ಎಲ್ಲ ಮಕ್ಳು ತುಂಬಾ ಚೆನ್ನಾಗಿ ಓದ್ತಾರೆ ಹಾಗೆ ಹೇಳಿದ ತಕ್ಷಣ, ಅತ್ತೆ, ಅದಕ್ಕೆ ಅವ್ರು ಒಪ್ಬೇಕಲ್ವಾ? ಅವನ್ನ ನಾನ್ ನೋಡ್ಕೋತೀನಮ್ಮ, ನೀನು ನಾಳೆನೆ ಹೋಗಿ ನಮ್ಮೂರ್ ಸ್ಕೂಲಲ್ಲಿ ಟೀಚರ್ ಆಗು ಹಾಗೆ ಹೇಳಿದ ತಕ್ಷಣ ಕವಿತಾ ಮರುದಿನವೇ ಆ ಊರಿನ ಸ್ಕೂಲಲ್ಲಿ ಹೋಗಿ ಟೀಚರ್ ಆಗಿ ಕೆಲ್ಸಕ್ಕೆ ಸೇರ್ಕೊಂಡ್ಲು. ಮೊದಲು ಕವಿತಾಳನ್ನು ಎಲ್ಲರೂ ಗೇಲಿ ಮಾಡ್ಕೊಂಡಿದ್ರು. ಆದ್ರೆ ಕವಿತಾ ಹಿಂದೆ ಯಾವಾಗ್ಲೂ ಅವ್ರ ಅತ್ತೆ ಸಪೋರ್ಟ್ ಮಾಡ್ಕೊಂಡಿದ್ದ ಕಾರಣ ಕವಿತಾ ಚೆನ್ನಾಗಿ ಪಾಠ ಮಾಡ್ಲಿಕ್ಕೆ ಶುರು ಮಾಡಿದ್ಲು. ಸ್ವಲ್ಪ ದಿನದಲ್ಲೇ ಎಲ್ಲಾ ಮಕ್ಕಳಿಗೂ ಕವಿತಾಳ ಪಾಠ ಇಷ್ಟವಾಗಿ ಫೇವ್ರೆಟ್ ಟೀಚರ್ ಆಗಿ ಆದ್ಲು. ಎಲ್ಲಾ ಸಬ್ಜೆಕ್ಟ್ ಅಲ್ಲಿ ಫೇಲ್ ಆಗುವ ಮಕ್ಕಳು ಕೂಡ ಕವಿತಾಳ ಸಬ್ಜೆಕ್ಟ್ ಅಲ್ಲಿ ಎಲ್ಲಾ ಮಕ್ಕಳು ಪಾಸ್ ಆದ್ರು. ಅದರಿಂದ ಅವಳನ್ನು ಕುಳ್ಳಿ ಅಂತ ಹೇಳಿ ಅಳಿಸ್ತಾ ಇದ್ದವರು ಕೂಡ ಕವಿತಾಳನ್ನ ಕಂಡು ಇಷ್ಟಪಟ್ರು. ಆ ವರ್ಷ ಅವಳು ಬೆಸ್ಟ್ ಟೀಚರ್ ಅಂತ ಅವಾರ್ಡ್ ಅನ್ನು ತಗೊಂಡ್ಲು. ಆದರೆ ಅವಳು ಯಾವ ಜಾಗಕ್ಕೆ ಹೋದ್ರೂ ಕೂಡ ತನ್ನ ಅತ್ತೆಯಿಂದನೇ ನಾನು ಇಷ್ಟು ಮೇಲ್ಮಟ್ಟಕ್ಕೆ ಬೆಳೆದಿರೋದು ಅಂತ ಅತ್ತೆನ ಹೊಗಳ್ತಾ ಇದ್ಲು.